ಸ್ಟಾರ್ಟಿಂಗ್ ಅಲ್ಲಿ ಶಿವ ಅವ್ರು ಕಳಿಸಿದಾಗ ಯೋಚನೆ ಮಾಡಿದ್ವಿ ಏನಿದೆ 95 ಓಡಿಗೆಲ್ಲ ಅಂತ. ಬಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿಸಿದ್ರು, ಎಲ್ಲ ಓಕೆ ಆದ್ಮೇಲೆ ಎಲ್ಲ ಕಳ್ಸೋ ರಿಪೋರ್ಟ್ ಭಾರಿ ಖುಷಿ ಆಯ್ತು. ಒಂದು ವೈಟ್ ಬ್ಲ್ಯಾಕ್ ಸ್ಮೋಕ್ ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು ಗಾಡಿ. ಸರಿ, ನಾವು ಅದೇ ಕಾನ್ಫಿಡೆನ್ಸ್ ಅಲ್ಲಿ ತರ್ಸಿದ್ವಿ. ಬೆಂಗಳೂರಿಗೆ ಬಂದ್ಮೇಲೂ ಒಂದು ಜನರಲ್ ಸರ್ವಿಸ್ ಮಾಡಿಸಿದ್ವಿ. ಅಲ್ಲಿ ಮೆಕ್ಯಾನಿಕ್ ನಮಗೆ ತುಂಬಾ ಪರಿಚಯ, ಅವನು ಬೇರೆ ಗಾಡಿಗಳೆಲ್ಲ ಅವನೇ ಮಾಡೋದು. ಅವನ್ ಗಾಡಿ ನೋಡ್ಬಿಟ್ಟು ತುಂಬಾ ಖುಷಿ ಆಗೋದ. ಸರ್, ಇಷ್ಟು ವರ್ಷದ ಗಾಡಿ ಅಂತ ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಸಣ್ಣ ಪುಟ್ಟ ಇದಿತ್ತು ಅಷ್ಟೇನೆ, ಬಟ್ ವೆರಿ ಹ್ಯಾಪಿ. ಸಕ್ಕತ್ತಾಗಿದೆ ಗಾಡಿ ಅಂತೂ. ನೀವೇ ನೋಡ್ತಾ ಇದೀರಾ, ಬರೀ AC 2 ಅಲ್ಲಿ ಇಟ್ಟಿದ್ದೀನಿ, ಚಿಲ್ ಆಗಿದೆ. ಹೊರಗಡೆ ಒಂದು ನಾಯ್ಸ್ ಇಲ್ಲ, ಸಕ್ಕತ್ತಾಗಿದೆ ಗಾಡಿ. ಶಿವ ಅವ್ರಂತೂ ಒಳ್ಳೆ ಗಾಡಿ ತರಿಸ್ಕೊಟ್ಟಿದ್ದಾರೆ, ಭಾರಿ ಖುಷಿ ಆಯ್ತು. ನೀವೇ ನೋಡ್ಬೋದು ಇಂಟೀರಿಯರ್ ಒಳ್ಳೆ ಸೇಮ್ ಕಂಪನಿಯಿಂದ ಹೆಂಗ್ ಬಂದಿದೆ ಹಂಗೆ ಇದೆ. ಮತ್ತೆ ಸರ್ವಿಸ್ ಪೂರ್ತಿ 12 ಸರ್ವಿಸನ್ನು ಕಂಪ್ನಿಲೇ ಮಾಡಿಸಿದ್ದಾರೆ. ಪೂರ್ತಿ ಸರ್ವಿಸ್ ಹಿಸ್ಟ್ರಿ ಕೊಟ್ಟರು, ಭಾರಿ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ. ಹೊರಗಡೆಯಿಂದನೂ ತೋರಿಸ್ತೀನಿ, ಸಕ್ಕತ್ತಾಗಿದೆ. ಒಂದೇ ಒಂದು ಸ್ಕ್ರಾಚ್ ಇದೆ ಈ ಸೈಡು, ಅದನ್ನು ಹೇಳೇ ಕೊಟ್ಟರು. ಆ ಸೈಡ್ ಪೇಂಟ್ ಮಾಡಿದೀವಿ ಅಂತ. ಹಂಗೆ ತುಂಬಾ ಜೆನ್ಯೂನ್ ವೆಹಿಕಲ್ಲು, ಹರಿಯಾಣ ಗಾಡಿ ಇದು. ತುಂಬಾ ಚೆನ್ನಾಗಿದೆ, ಭಾರಿ ಖುಷಿ ಆಯ್ತು. ಮತ್ತೆ ಡೀಸೆಲ್ ಆಟೋಮ್ಯಾಟಿಕ್ ಇದೆ ಆಕ್ಚುಲಿ, ಆದ್ರೂ ಏನು ಇದೆ ಇಲ್ಲ, ಒಂದು ಪ್ರಾಬ್ಲಮ್ ಇಲ್ಲ. ಹೊಸ ಗಾಡಿ ತರ ಇದೆ. ಮನೇಲೆಲ್ಲ ಫಸ್ಟೇ ಸ್ಕೆಪ್ಟಿಕಲ್ ಆಗಿದ್ರು, ಏನಪ್ಪ 1 ಲಕ್ಷ ಓಡಿದೆ ಡೀಸೆಲ್ ಗಾಡಿ, ಅದು ಡಸ್ಟರ್ ತರಿಸ್ತಾ ಇದೆಯಾ, ಅದು ಡೆಲ್ಲಿಯಿಂದ ಹೆಂಗೆ ಏನು ಅಂತ. ಬಟ್ ಗಾಡಿ ಓಡಿಸಿದ್ಮೇಲೆ ಅಥವಾ ಒಳಗಡೆ ಕೂತ್ಕೊಂಡ್ಮೇಲೆ ಎಲ್ಲರೂ ತುಂಬಾ ಹ್ಯಾಪಿ. ಒಂದು ಸೀಟು ಅಷ್ಟೇನೆ ಹೊಸ ತರಾನೇ ಇದೆ, ಏನು ಅರ್ಧೋಗಿದ್ದು ಆ ಥರ ಎಲ್ಲ ಏನೂ ಇಲ್ಲ, ಎಲ್ಲನೂ ತುಂಬಾ ಚೆನ್ನಾಗಿದೆ. ಮತ್ತೆ ಪ್ರತಿಯೊಂದು ಸ್ವಿಚ್ಚು ಗೇರು ಎಲ್ಲಾನು ಫಂಕ್ಷನಿಂಗ್ ಆಗಿದೆ, ಏನ್ ಮುಟ್ಟಿದ್ರು ವರ್ಕ್ ಆಗುತ್ತೆ. ಆ ಥರ ಪ್ರತಿಯೊಂದೂ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಒಳ್ಳೆ ಹೊಸ ಕಾರ್ ತರಾನೇ ಇದೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಶಿವರೇ, ಒಳ್ಳೆ ಗಾಡಿ ಹುಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು.